ಸ್ನೇಹಿತರೆ ನಮಸ್ಕಾರ. ಕುಡಿಮಟ್ಟದ ಶ್ರೀಗಳು ಯಾವುದಾದ್ರೂ ಒಂದು ಭವಿಷ್ಯವನ್ನು ಹೇಳಿದ್ರೆ ಅದನ್ನು ಅನುಮಾನದಿಂದ ನೋಡೋರೇ ಹೆಚ್ಚು. ಅಂದರೆ ಆಗುತ್ತೋ ಆಗಲ್ವೋ, ಸುಮ್ಮನೆ ಬುಗಾಳಿ ಅನ್ನೋ ಒಂದು ಹೇಳ್ತಾರೆ ಕುಡಿಮಟ್ಟದ ಶ್ರೀಗಳು. ಇವ್ರು ಹೇಳಿದ್ದು ಒಂದು ಕೂಡ ಆಗಲ್ಲ, ಹೀಗೆಲ್ಲ ಮಾತುಗಳು ಕೇಳಿ ಬರೋದು ಕೂಡ ಇದೆ. ಆಮೇಲೆ ಸಾಮಾನ್ಯವಾಗಿ ಭಯ ಬೀಳಿಸುವಂತಹ ಮತ್ತು ಆತಂಕಕಾರಿ ಸಂಗತಿಗಳನ್ನೇ ಭವಿಷ್ಯದ ರೂಪದಲ್ಲಿ ಹೇಳುವಂಥ ಕುಡಿಮಟ್ಟದ ಶ್ರೀಗಳ ಬಗ್ಗೆ ಒಂದು ಅನುಮಾನದ ಪ್ರಶ್ನೆ ಸಹಜವಾಗಿ ಇರ್ತದೆ. ಆದರೆ ಪದೇ ಕೋಡಿಮಠದ ಶ್ರೀಗಳು ಹೇಳುವಂಥ ಭವಿಷ್ಯವಾಣಿಗಳು ನಿಜ ಆಗ್ತಿರೋದನ್ನು ಗಮನಿಸಿದ್ರೆ ಇನ್ನಷ್ಟು ಅಪಾಯ ಮುಂದಿನ ದಿನಗಳಲ್ಲಿ ಕಾದಿದೆ ಅನ್ನೋದು ಮಾತ್ರ ಸತ್ಯ. ಈಗ ಆಗಿರೋದೇನೂ ಅಲ್ಲ, ಟ್ರೈಲರು, ಪಿಕ್ಚರ್ ಇನ್ನೂ ಕೂಡ ಬಾಕಿ ಇದೆ ಅಂಥೇಳಿ. ಯಾಕೆಂತ ಹೇಳಿದ್ರೆ ಈಗ ಕೋಡಿಮಠದ ಶ್ರೀಗಳು ಇತ್ತೀಚೆಗೆ 1 ತಿಂಗಳ ಹಿಂದೆ ಹೇಳಿದಂತಹ ಅಷ್ಟೂ ಸಂಗತಿಗಳು ನಿಜವಾಗ್ತಿದೆ. ಈಗ ಆಗ್ತಿರುವಂಥ ಯುದ್ಧ, ಅದರಿಂದ ಆಗ್ತಿರುವಂಥ ಸಾವು ನೋವುಗಳು, ಅದರ ನಂತರ ಬೀಳುವಂತಹ ಪರಿಣಾಮ. ಕೇವಲ ಒಂದು ಯುದ್ಧ ನಡೀತು ಅಂತ ಹೇಳಿದ್ರೆ ಜಾಗತಿಕ ಮಟ್ಟದಲ್ಲಿ ಕೇವಲ ಅದೊಂದೆರಡು ದೇಶಗಳಿಗೆ ಮಾತ್ರ ಅಲ್ಲ, ಆ ದೇಶಗಳನ್ನು ಅವಲಂಬಿತವಾಗಿರುವಂತಹ ಉಳಿದ ದೇಶಗಳಿಗೂ ಕೂಡ ಈಗ ಭಾರಿ ಸಂಕಷ್ಟ. ಅದರಲ್ಲೂ ಕೂಡ ಇರಾನು, ಇಸ್ರೇಲು ಇಂತಹ ದೇಶಗಳಲ್ಲಿ ಆಗುವಂಥ ಯುದ್ಧ ಇವೆಲ್ಲ ಇದೆಯಲ್ಲ, ಈ ಪೆಟ್ರೋಲಿಯಂ ಪ್ರಾಡಕ್ಟ್ಗಳ ಮೇಲೆ ಭಾರಿ ಪರಿಣಾಮ ಬೀಳ್ತದೆ. ಆಮೇಲೆ ಜಾಗತಿಕವಾಗಿಯೂ ಕೂಡ ರಾಜತಾಂತ್ರಿಕತೆಯ ಮೇಲೂ ಕೂಡ ಪರಿಣಾಮ ಬೀರ್ತದೆ. ಹೀಗಾಗಿ ಈಗ ಆತಂಕ ಹೆಚ್ಚಾಗಿದೆ. ಯಾಕೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ರಾಜಕೀಯ ವಿಚಾರ, ನೈಸರ್ಗಿಕ ವಿಚಾರ ಮತ್ತು ಸಾವು ನೋವು, ಮಳೆ, ಪ್ರಕೃತಿ ವಿಕೋಪಗಳು, ಅದರ ಜೊತೆಗೆ ಯುದ್ಧ, ಈ ರೀತಿಯಾದಂಥ ರಾಜತಾಂತ್ರಿಕ ಸಮಸ್ಯೆಗಳು, ಇದರ ಬಗ್ಗೆ ಅನೇಕ ಸಂಗತಿಗಳ ಕುರಿತು ಕೋಡಿಮಠದ ಶ್ರೀಗಳು ಇತ್ತೀಚೆಗೆ ಅಂದರೆ 1 ತಿಂಗಳ ಹಿಂದೆ ಅಷ್ಟೇ ಭವಿಷ್ಯವನ್ನು ನುಡಿದಿದ್ರು. ಅದರಲ್ಲೂ ಕೂಡ ಈ ಯುಗಾದಿ ಮತ್ತು ಯುಗಾದಿಯ ಒಳಗಡೆ ನಡೆಯುವಂತಹ ಬೇರೆ ಬೇರೆ ಘಟನೆಗಳು, ಅದಾದ ಬಳಿಕ ನಡೆಯುವಂಥ ಘಟನೆಗಳು, ಇದರ ಬಗ್ಗೆನೂ ಕೂಡ ಕೋಡಿಮಠದ ಶ್ರೀಗಳು ಒಂದು ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಮಾಡಿದರು. ಇದಕ್ಕೆ ಪೂರಕವಾಗಿ ಈಗ ಕೋಡಿಮಠದ ಶ್ರೀಗಳು ಏನು ಹೇಳಿದ್ರು ಅದಕ್ಕೆ ಪೂರಕವಾಗಿ ಎಲ್ಲದೂ ಕೂಡ ನಡೀತಾ ಇದೆ ಅನ್ನೋದನ್ನು ಗಮನಿಸಬೇಕು. ಅಷ್ಟು ಮಾತ್ರವಲ್ಲ, ಕೋಡಿಮಠದ ಶ್ರೀಗಳು ಎಲ್ಲ ಭವಿಷ್ಯಗಳು ಕೂಡ ನಿಜವಾಗ್ತಿದ್ದಾವೆ ಅನ್ನೋದನ್ನು ಸಾರಿ ಹೇಳ್ತಾ ಈಗ ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂಥ ಭೀಕರ ಯುದ್ಧದ ಬೆಳವಣಿಗೆಯನ್ನು ಶ್ರೀಗಳು ಭವಿಷ್ಯವಾಣಿಯಲ್ಲಿ ಈ ಹಿಂದೆ ಹೇಳಿದರು ಅನ್ನುವಂಥ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಹೌದು, ಕೆಲವು ದಿನಗಳ ಹಿಂದೆ ಬೆಳಗಾವಿಯ ಭಕ್ತರ ಮನೆಯಲ್ಲೂ ಮಾತನಾಡಿದ್ದಂಥ ಕೋಡಿಮಠದ ಶ್ರೀಗಳು ದೇಶಗಳ ನಡುವೆ ಜಿದ್ದು ಹೆಚ್ಚಾಗಲಿದೆ, ರಾಜಕೀಯ ಅಸ್ಥಿರತೆ ಮತ್ತು ರಾಜಕೀಯ ಅರಾಜಕತೆ ಸೃಷ್ಟಿಯಾಗಲಿದೆ ಅನ್ನುವಂಥ ವಿಚಾರವನ್ನು ಹೇಳಿದರು. ಜಾಗತಿಕ ಮಟ್ಟದ ಪ್ರಭಾವಿ ನಾಯಕನೊಬ್ಬಕ್ಕೆ ಗುರಿಯಾಗ್ತಾನೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದರು. ಆತನ ಮರಣ ಸಂಭವಿಸಲಿದೆ ಅಂತೇಳಿ ಅದೀಗ 100% ನಿಜವಾಗಿದೆ. ಅಲ್ಲದೆ ಕೆಲವು ಸಮಯಗಳ ಹಿಂದೆ ರಾಷ್ಟ್ರದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜಕೀಯ ನಾಯಕರ ಸಾವು ನೋವಿನ ಬಗ್ಗೆ ಭವಿಷ್ಯವನ್ನು ನೋಡ್ತಿದ್ರು. ಇದರ ಬೆನ್ನಲ್ಲೇ ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಅವರು ವಿಮಾನ ದುರಂತದಲ್ಲಿ ಅಸುನೀಯಾಗಿದ್ದರೆ, ಇದೀಗ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ನಡೆಸಿದಂಥ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಹತರಾಗಿರುವುದು ಜಗತ್ತನ್ನೇ ಒಂದು ರೀತಿಯಲ್ಲಿ ದಿಗ್ಭ್ರಮೆಗೆ ತಳ್ಳಿದೆ. ಹೌದ್ರಿ, ಇದು ಅಸಲಿಗೆ ಎಲ್ಲರೂ ಕೂಡ ಗಮನಿಸಬೇಕಾದಂತಹ ಸಂಗತಿ. ಕೋಡಿಮಠದ ಶ್ರೀಗಳ ಮಾತನ್ನು ನಿರ್ಲಕ್ಷ್ಯ ಮಾಡುವಂಥ ಪ್ರತಿಯೊಬ್ಬರು ಕೂಡ ಗಮನಿಸಬೇಕಾದಂಥ ಸಂಗತಿ. ಯಾಕಂತ ಹೇಳಿದರೆ ಕೋಡಿಮಠದ ಶ್ರೀಗಳು ಹೇಳಿದಂಥ ಯಾವ ಭವಿಷ್ಯವಾಣಿಯೂ ಕೂಡ ನಿಜ ಆಗದೆ ಇಲ್ಲ ಅನ್ನೋಂತಹ ವಿಚಾರನೇ ಇಲ್ಲ, ನಿಜ ಆಗಿದೆ. ಕೆಲವು ಸಲ ಏನಾಗುತ್ತೆ, ಆ ಕಡೆ ಈ ಕಡೆ ಆಗುತ್ತೆ, ಸ್ವಲ್ಪ ದಿನ ಆ ಕಡೆ ಈ ಕಡೆ ಆದರೂ ಕೂಡ ನಂತರ ಮತ್ತೆ ಅದು 100% ನಿಜವಾಗುತ್ತೆ. ಯಾಕಂತ ಹೇಳಿದ್ರೆ ಕೋಡಿಮಠದ ಶ್ರೀಗಳ ಭವಿಷ್ಯವಾಣಿ ಅಷ್ಟು ಕರಾರುವಕ್ಕಾಗಿರ್ತದೆ ಅನ್ನುವಂಥದ್ದು ನಂಬಿಕೆ. ಅದು ಇವತ್ತಿನ ನಂಬಿಕೆ ಅಲ್ಲ, ಸಾಕಷ್ಟು ವರ್ಷಗಳಿಂದ ಬಂದಿರುವಂತಹ ನಂಬಿಕೆ. ಆಮೇಲೆ ಕೋಡಿಮಠದ ಶ್ರೀಗಳು ಇಂತಹ ವಿಚಾರಗಳ ಬಗ್ಗೆ ಯಾವಾಗೆಲ್ಲ ಭವಿಷ್ಯವನ್ನು ನುಡಿತಾರೋ ಆವಾಗ ಎಲ್ಲ ಸಲವೂ ಕೂಡ ಅದು ನಡೆದಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಅಂದರೆ ಕೋಡಿಮಠದ ಶ್ರೀಗಳು ಸುಮ್ಮನೆ ಏನೋ ಒಂದು ಹೇಳಿ ಹೋಗಿಬಿಡುವಂಥ ವ್ಯಕ್ತಿ ಅಲ್ಲ, ಅಲ್ಲಿ ಏನಾಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಹೇಳುವಂಥ ವ್ಯಕ್ತಿ. ಹಾಗೆಯೇ ಇಲ್ಲೂ ಕೂಡ ಉಲ್ಲೇಖ ಮಾಡಿ ಹೇಳಿದರು. ಓಕೆ, ಫೈನ್ ಅನ್ನೋ ರೀತಿಯಲ್ಲಿ ಈಗ ನಡೆದಿದೆ. ಈಗ ಮುಂದಿರುವಂಥದ್ದು ಆತಂಕ. ಈಗ ಆಗಿರೋದಂತಲ್ಲ, ಇನ್ನು ಮುಂದೆ ಆಗಬೇಕಾಗಿರೋದ್ರ ಬಗ್ಗೆ ಈಗ ಭಾರಿ ಚಿಂತೆಗಳು, ಭಾರಿ ಚರ್ಚೆಗಳು ಕೂಡ ನಡೀತಿದ್ದಾವೆ. ಅಂದರೆ ಕೋಡಿಮಠದ ಶ್ರೀಗಳು ಹೇಳಿರುವಂಥ ವಿಚಾರ ಈಗ ನಿಜವಾಗಿದೆ, ಇನ್ನಷ್ಟು ಸಂಗತಿಗಳನ್ನು ಅವ್ರು ಹೇಳಿದಾರಲ್ಲ ಅದು ಕೂಡ ನಿಜ ಆಗುತ್ತೆ ಅನ್ನುವಂಥದ್ದು ಈಗ ಕೆಲವರ ಲೆಕ್ಕಾಚಾರ. ಒಂದು ವೇಳೆ ಹಾಗಾಯಿತು ಅಂತ ಹೇಳಿದ್ರೆ ಸಹಜವಾಗಿ ಈ ಒಂದಷ್ಟು ಬೆಳವಣಿಗೆಗಳು ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಬೆಳವಣಿಗೆಗಳು ನಡೀತಿದ್ದಾವೆ ನೋಡಿ, ಅದು ಕೂಡ
ನಡೆಯೋದರಲ್ಲಿ ಅಥವಾ ಸಂಭವಿಸೋದ್ರಲ್ಲಿ ಡೌಟೇ ಇಲ್ಲ. ಇನ್ನು ಪ್ರಮುಖವಾಗಿ ರಾಜ್ಯದಲ್ಲಿ ಅಥವಾ ನಮ್ಮಲ್ಲಿ ನಡೆಯುವಂತಹ ಬೆಳವಣಿಗೆಗಳ ಬಗ್ಗೆನೂ ಕೂಡ ಈ ಹಿಂದೆ ಹೇಳಿದರು. ಆದರೆ ಅದಕ್ಕಿಂತ ತುಂಬ ಇಂಪಾರ್ಟೆಂಟ್, ಈ ಹಿಂದೆ ಹೇಳಿದಂಥ ವಿಚಾರವನ್ನು ಗಮನಿಸ್ತಾ ಹೋದರೆ ಈ ಬೇರೆ ಬೇರೆ ದುರಂತಗಳು ಸಂಭವಿಸ್ಲಿಕ್ಕಿದೆ ಅನ್ನುವಂಥ ವಿಚಾರವನ್ನು ಹೇಳಿರುವಂಥದ್ದು. ಅದರಲ್ಲೂ ಕೂಡ ಈ ಯುದ್ಧ ಅನ್ನೋದಿದೆಯಲ್ಲ, ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಇದು ಕೇವಲ ಈಗ 2-3 ದೇಶಗಳ ಯುದ್ಧ ಆಗಿ ನಿಲ್ಲೋದಿಲ್ಲ. ಇದು ಬೇರೆ ಬೇರೆ ಕಡೆಯೂ ಕೂಡ ಹಬ್ಬಿಕೊಳ್ಳುತ್ತೆ. ಅದರಿಂದ ಮತ್ತಷ್ಟು ಸಂಕಷ್ಟಗಳು ಎದುರಾಗ್ತವೆ ಅನ್ನುವಂಥದ್ದು ಕೋಡಿಮಠದ ಶ್ರೀಗಳು ಈ ಹಿಂದೆ ಕೊಟ್ಟಿರುವಂಥ ಎಚ್ಚರಿಕೆ. ಇನ್ನು ಇನ್ನೊಂದು ಅಪಾಯವನ್ನು ಕೂಡ ಅವರು ಈಗಾಗಲೇ ಹೇಳಿದ್ದಾರೆ. ಏನು? ಈ ಕೋಡಿಮಠದ ಶ್ರೀಗಳು ಪ್ರಕಾರ ಮುಸ್ಲಿಂ ದೇಶಗಳು ಸುಟ್ಟು ಭಸ್ಮ ಆಗ್ತವೆ, 3ನೇ ಮಹಾಯುದ್ಧದ ಸುಳಿವನ್ನು ಕೂಡ ಕೊಟ್ಟಿದ್ರು. ಈ 3ನೇ ಮಹಾಯುದ್ಧ ಅಂತ ಹೇಳಿದ್ರೆ ಭವಿಷ್ಯ ಇದೆ ಅಂತೇಳಿ ಅನಿಸುತ್ತೆ. ಎಲ್ಲಿ ಈ ರೀತಿಯಾದಂಥ ಅರಾಜಕತೆ ಸೃಷ್ಟಿಯಾಗ್ತದೋ ಅಲ್ಲೆಲ್ಲ ಕಡೆಯೂ ಕೂಡ ಬೇರೆ ಬೇರೆ ಸಮಸ್ಯೆಗಳು ಕೂಡ ಸೃಷ್ಟಿಯಾಗ್ತದೆ. ವಿಶ್ವಕ್ಕೆ ಒಂದು ರೀತಿಯಲ್ಲಿ ಜಾಗತಿಕ ನಾಯಕನ ಈ ಬೇರೆ ಬೇರೆ ಅವಘಡಗಳಿದಾವಲ್ಲ, ಈಗ ಆಗಿರೋದು ಒಬ್ಬ, ಇನ್ನಷ್ಟು ಜನ ಇದೇ ರೀತಿಯ ಅವಘಡದಲ್ಲಿ ಅಸುನಿ ಆಗ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಒಟ್ಟಿನಲ್ಲಿ ಇನ್ನು ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಕರಾರುವಕ್ಕಾಗಿ ಯಾರೂ ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದರೆ ಕೋಡಿಮಠದ ಶ್ರೀಗಳಂತೂ ಇರುವಂತಹ ವಿಚಾರಗಳನ್ನು ಇದ್ದ ಹಾಗೆ ಮತ್ತು ಸ್ಪಷ್ಟವಾಗಿ ಜನರಿಗೆ ತಿಳಿಸೋದ್ರ ಮೂಲಕ ಇಂತಹ ಅಪಾಯ ಇದೆ, ಎಚ್ಚರಿಕೆಯಿಂದ ಇರಿ ಎನ್ನುವಂಥ ಮಾತನ್ನಂತೂ ಮುಂದುವರೆದು ಹೇಳಿದ್ದಾರೆ. ಹೀಗಾಗಿ ಈಗ ಮುಂದೇನಾಗುತ್ತೆ ಅನ್ನೋದು ಸದ್ಯಕ್ಕೆ ಇರುವಂಥ ಕುತೂಹಲ. ಅಂದರೆ ಈಗ ಪ್ರಮುಖವಾಗಿ ಕೋಡಿಮಠದ ಶ್ರೀಗಳು ಹೇಳಿದಂತೆಯೇ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ದುರಂತಗಳು ಸಂಭವಿಸ್ತಿರುವಂಥದ್ದು, ಯುದ್ಧ ಬೇರೆ ಬೇರೆ ದೇಶಗಳನ್ನು ವ್ಯಾಪಿಸ್ತಾ ಇರುವಂಥದ್ದು ಒಂದು ಕಡೆ. ಆದರೆ ಭಾರತ ಇದುವರೆಗೂ ಕೂಡ ಸೈಲೆಂಟ್ ಆಗಿದೆ. ಇನ್ನು ಮುಂದೆ ಭಾರತಕ್ಕೂ ಕೂಡ ಸಮಸ್ಯೆಗಳು ಎದುರಾಗೋದ್ರಲ್ಲಿ ಅನುಮಾನನೇ ಇಲ್ಲ. ಕೇವಲ ಈಗ ಇರಾನು, ಇಸ್ರೇಲು, ಅಮೇರಿಕ ಅಂತಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಕಾರ್ಮೋಡಗಳಿದ್ದಾವೆ. ಸುಮಾರೊಂದು 5-6 ದೇಶಗಳಲ್ಲಿ ಇದೇ ರೀತಿಯಾದಂತಹ ಕಾಮನ್ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಿಗೆ ಮುಕ್ತಿ ಯಾವಾಗ ಅನ್ನೋದು ಮಾತ್ರ ಸದ್ಯಕ್ಕಂತೂ ಗೊತ್ತಾಗ್ತಿಲ್ಲ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಕೋಡಿಮಠದ ಶ್ರೀಗಳ ಭವಿಷ್ಯವಾಣಿ ನಿಜ ಆಗೋದ್ರ ಬಗ್ಗೆನೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಶೇರ್ ಮಾಡಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.